ನಮಸ್ತೆ, ವೆಲ್ಕಮ್ ಟು ಡೇ 18 ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ, ಸೊ ಬನ್ನಿ ಇವತ್ತು 8ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಎದ್ದು ಬ್ರಷ್ ಮಾಡ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಬೇಕು. ಸೊ ಬೆಳಗ್ಗೆ 5:15ಗೆ ನಾನು ಎದ್ದಿರೋದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಏಳಚ್ಚು ಅಂದರೆ ಚೂರು ಅನಿಸಿರಲಿಲ್ಲ. ಬಟ್ ಏನು ಮಾಡೋದು ಕಣ್ರಿ, ಹೊಟ್ಟೆಪಾಡು, ನಾವು ಮಾಡೋದು ಹೊಟ್ಟೆಗಾಗಿ, ಬಟ್ಟೆಗಾಗಿ ಅಂತಾರಲ್ಲ. ಸೊ ಹಾಗಾಗಿ ಡ್ಯೂಟಿಗೆ ಹೋಗಲೇಬೇಕು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಅದಾದಮೇಲೆ ನನಗೆ ನಮ್ಮ ಮನೆಯವ್ರನ್ನ ಎಬ್ಬಿಸ್ಬೇಕು, ಅದಕ್ಕೆ ಟೀ ಮಾಡ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಜೀರಿಗೆ ನೀರನ್ನು ಕಾಯಿಸ್ಕೊಳ್ತೀನಿ. ನಾನು ಈಗೀಗ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ, ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು. ಸೊ ನೀರನ್ನು ಕುಡಿದು ಅಷ್ಟೊತ್ತಿಗೆ ಅದಾದಮೇಲೆ ನಮ್ಮ ಮನೆಯವ್ರನ್ನ ಹೋಗಿ ಎಬ್ಬಿಸ್ಬೇಕು ಇವಾಗ. ಸೊ ಪಾಪ ಅವ್ರನ್ನ ಎಬ್ಸೋಕ್ಕೆ ಮನಸ್ಸೇ ಆಗಲ್ಲ, ನಿಜ. ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ, ಬೆಳಗ್ಗೆ ಎದ್ದೇಳಬೇಕಲ್ಲ, ನನಗೋಸ್ಕರ ಪಾಪ ನಿದ್ದೆಗೆಡಬೇಕಲ್ಲ ಅಂತ ಅನ್ನಿಸ್ತಿರುತ್ತೆ. ಸೊ ವಾಟರ್ ಬಾಟಲ್ನ ಫಿಲ್ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಅದಾದಮೇಲೆ ಬಾಗಿಲನ್ನ ಓಪನ್ ಮಾಡಿ ಮನೇನ ಸ್ವಲ್ಪ ಕಸ ಗುಡಿಸೋಣ ಅಂಥೇಳಿ ಕಸ ಗುಡಿಸಿ ಬಾಗಿಲಿಗೆ ಹಾಕಿದೆ. ಅದಾದಮೇಲೆ ನಮ್ಮ ಮನೆಯವ್ರು ಎದ್ಬಿಟ್ಟು ಅವರು ಕೂಡ ರೆಡಿಯಾಗಿ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದರು. ಇವಾಗ ಇಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಸೊ ಮಧ್ಯದಲ್ಲಿ ಇವತ್ತು ಬ್ರೇಕ್ಫಾಸ್ಟೆಲ್ಲ ಏನು ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟನ್ನ ತಗೊಂಡು ಇವಾಗ ನಾನು ಹೊರಡ್ತೀನಿ. ಅವರು ಕೂಡ ನನ್ನನ್ನು ಬಿಟ್ಬಿಟ್ಟು ಹೊರಡ್ತಾರೆ. ಅದಾದಮೇಲೆ ಸುಮಾರು ಒಂದು 2-3 ಸರಿ ಫೋನ್ ಮಾಡಿದರು, ತಿಂಡಿ ತಿಂದಿಯಾ ಅಂತೇಳಿ. ಬಿಕಾಸ್ ನಾನು ತಿನ್ನಲ್ಲ, ಹಾಗಾಗಿ ಹಾಗೋ ಹೀಗೋ ಮಾಡಿ 9 ಗಂಟೆ ಟೈಮಲ್ಲಿ ನಾನು ಇಡ್ಲಿಯನ್ನು ತಿಂದರು. 4 ಇಡ್ಲಿ ಕಟ್ಸ್ಕೊಂಬಂದಿದ್ರು ಕಣ್ರಿ. ನಿಜವಾಗ್ಲೂ ತಿನ್ನೋಕ್ಕಾಗಲಿಲ್ಲ ನನಗೆ, 2 ತಿಂದಿದ್ದು. ಇನ್ನು 2 ತಿಂದ್ಬಿಟ್ಟು ಅಲ್ಲಿ ಪಕ್ಕದ ಸೀಟಲ್ಲಿ ಇಟ್ಟಿದ್ದು ಯಾವಾಗ ಯಾರು ಎತ್ಕೊಂಡೋದ್ರು ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ರೆಡಿಯಾಗಿ ಇವಾಗ ನಂದು ಇಳಿಯುವಂತಹ ಡೆಸ್ಟಿನಿ ಬರುತ್ತೆ. ಸೊ ನಾನು ವರ್ಕ್ ಮಾಡ್ತಾ ಇರೋದು ಹಾವೇರಿ, ಹಾಗಾಗಿ ರೈಲ್ವೆ ಸ್ಟೇಷನನ್ನು ಇಳ್ಕೊಂಡು ಆಟೋ ಹಿಡ್ಕೊಂಡು ಡ್ಯೂಟಿಗೆ ಹೋಗುವಂಥದ್ದು. ಡ್ಯೂಟಿ ಆದಮೇಲೆ ಮತ್ತೆ ಏನೇನಾಗುತ್ತೆ ಅದನ್ನು ತೋರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ನಾರ್ಮಲ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತೀನಿ. ಬಾಯ್.